ಹೊಂಬಾಳೆ ಸಂಸ್ಥೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಆ ಲೆವೆಲ್ಗೆ ಅವರು ನಮ್ಮ ಕನ್ನಡ ಸಿನಿಮಾವನ್ನು ತಗೊಂಡು ಹೋಗಿ ನಿಲ್ಲಿಸಿದ್ದಾರೆ. ಈ ಹೊಂಬಾಳೆ ಸಂಸ್ಥೆಯಲ್ಲಿ ಇದು 2ನೇ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದೀನಿ. ಮುಂಚೆ ಅದು ಕೂಡ ಸಂತೋಷ್ ಆನಂದರಾಮ್ ಸರ್ ನಿರ್ದೇಶನದ ರಾಘವೇಂದ್ರ ಸ್ಟೋರ್ಸಲ್ಲಿ ಆ್ಯಂಡ್ ಯುವ ಸಿನಿಮಾದಲ್ಲಿ. ಆ ಕಾರಣಕ್ಕಾಗಿ ಸಂತೋಷ್ ಸರ್ ಮತ್ತು ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಆ್ಯಂಡ್ ಯುವ ಸರ್ ಅವರ ಲಾಂಚು, ಅವರ ಎಂಟ್ರಿ ಈ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿರೋದು ತುಂಬ ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್. ಹಿತಾ, ನಮಸ್ಕಾರ. ನಮಸ್ಕಾರ. ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ತುಂಬ 1 hour ರೆಡಿ ಆದೆ. ನಮಸ್ಕಾರ ಹೊಸಪೇಟೆ ಜನತೆ, ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಇವೆಂಟಿಗೆ ಬಂದಿರೋ ಈ ಒಂದು ರೀಸನ್ಗೆ ಬಂದಿರೋದು ಇನ್ನೂ ಖುಷಿ. ನಾನು ಕೇಳಿದ್ದೆ ಇಲ್ಲಿ ದೊಡ್ಡ ಮನೆ ಫ್ಯಾನ್ಸ್ ಹೆಂಗಿರ್ತಾರೆ ಅಂತ, ಇವಾಗ ನೋಡೋಕ್ಕೆ ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನನಗೆ ಮೊದಲನೇದಾಗಿ ಒಂದು ವಿಷಯ ಹಂಚ್ಕೋಬೇಕು. ಯಾಕಂದರೆ ಮೊದಲನೇ ಸಿನಿಮಾ ಹೊಂಬಾಳೆ ಫಿಲ್ಮ್ಸಿಂದ ಬಂದಿದ್ದು ನಿನ್ನಿಂದಲೇ. ಅದರಲ್ಲಿ ನನ್ನ ಫಾದರ್ ಕೂಡ ನಟಿಸಿದ್ದಾರೆ. ಸೊ ಫಸ್ಟ್ ಸಿನಿಮಾದಲ್ಲಿ ಅವರಿದ್ದರು, ಇವಾಗ ಲೇಟೆಸ್ಟ್ ಸಿನಿಮಾದಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ. ಆ್ಯಂಡ್ ತುಂಬ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿ ಆಪರ್ಚುನಿಟಿ. ವಿಜಯ್ ಸರ್ಗೆ, ಯೋಗಿ ಸರ್ಗೆ, ಕಾರ್ತಿಕ್ ಸರ್ಗೆ, ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಡೈರೆಕ್ಟರ್ ಸಂತೋಷ್ ಆನಂದರಾಮ್ ಸರ್ಗೆ. ಒಂದು ಒಳ್ಳೆ ಕಥೆ ಇರುವಂತಹ ಸಿನಿಮಾ. ಆ್ಯಂಡ್ ನಿಮ್ಗೆಲ್ಲರಿಗೂ ಡೆಫಿನೆಟ್ಲಿ ಸಖತ್ ಇಷ್ಟ ಆಗತ್ತೆ. ನೋಡ್ತೀರಾ ಅಲ್ವಾ ಸಿನಿಮಾ? ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಹಿಯರ್. ಆ್ಯಂಡ್ ಡೆಫಿನೆಟ್ಲಿ ತುಂಬ ಖುಷಿ ಈ ಒಂದು ಟೀಮಿನ ಒಬ್ಬ ಸದಸ್ಯೆಯಾಗಿ ಬಂದಿರೋದಕ್ಕೆ. ಖಂಡಿತವಾಗ್ಲೂ ನನಗೆ ಗೊತ್ತು, ನಿಮಗೆ ಇಲ್ಲಿ ಸ್ಟೇಜ್ ಬರೋಕ್ಕಿಂತ ಮುಂಚೆ ಫಸ್ಟೇ ಟೀಮಿಂದ ಡೈರೆಕ್ಷನ್ಸ್ ಬಂದಿರುತ್ತೆ, ನಿಮ್ಮ ಪಾತ್ರದ ಬಗ್ಗೆ, ಕಥೆ ಬಗ್ಗೆ ಏನೂ ಮಾತಾಡಬಾರ್ದು ಅಂತ. ಸೊ ಹಂಗಾಗಿ ಸಂತೋಷ್ ಸರ್ ಏನು ಚಿಕ್ಕದಾಗೂ ಕೇಳಬಾರ್ದಾ ಸರ್? ಅವ್ರು ಯಾವತ್ತೂ ನನಗೆ ಬೇಡ ಅಂತಿಲ್ಲ. ಹೇಳಿ, ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಚಿತ್ರದ ಕಥೆ ಬಗ್ಗೆ, ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಆಗುತ್ತಲ್ಲ ಅದ್ರ ಬಗ್ಗೆ. ಇಲ್ಲ, ನನಗೆ ಬಿಟ್ಕೊಡೋಕೆ ಇಷ್ಟ ಅಲ್ಲ ಸರ್. ಪರವಾಗಿಲ್ಲ, ಪರ್ಮಿಷನ್ ಕೊಡ್ಬೋದು, ಬಟ್ ನಾನೇ ಬಿಟ್ಕೊಡಲ್ಲ. ನನ್ನ ಪಾತ್ರ ಫುಲ್ ಹೇಳ ಬರಲ್ವಾ? ನಾನು ಯುವ ಅವರ ಅಕ್ಕನಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಕಲರ್ ಹಾಕೊಂಡ್ಬಂದ್ರಾ? ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್. ಅದೇ ನನ್ನ ಫ್ಯಾಮಿಲಿ ಕಲರ್. ಸೊ ಒಂದು ಫ್ಯಾಮಿಲಿನಲ್ಲಿ ನಮಗಿರುವಂತಹ ಒಂದು ಬಾಂಡಿಂಗ್ ಎಷ್ಟೊಂದು ಸತಿ, ಎಸ್ಪೆಷಲಿ ಅಕ್ಕ ತಮ್ಮಂದರಲ್ಲಿ ತುಂಬ ರೇಗಿಸೋದು ಅದೆಲ್ಲ ಇರತ್ತೆ. ಅದ್ರ ಜೊತೆಗೆ ತುಂಬ ಪ್ರೀತಿ ಇರತ್ತೆ. ಆ ಪ್ರೀತಿನ ಪದಗಳಲ್ಲಿ ಹೇಳ್ಕೊಳ್ಳಲ್ಲ ಜಾಸ್ತಿ. ಅದು ಅವ್ರು ಮಾಡೋ ಕೆಲಸಗಳಲ್ಲಿ, ಅವರು ಪ್ರೊಟೆಕ್ಟ್ ಮಾಡೋ ರೀತಿನಲ್ಲಿ ಅದನ್ನು ತೋರಿಸ್ಕೋತಾರೆ. ಸೊ ಆ ಒಂದು ಕನೆಕ್ಷನ್ ಫ್ಯಾಕ್ಟರ್ ಜನಗಳಿಗೆ ಈ ಒಂದು ರಿಲೇಷನ್ಶಿಪ್ ಆ್ಯಂಡ್ ನನ್ನ ಪಾತ್ರದಿಂದ ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ನನ್ನ ಪಾತ್ರನೂ ಕೂಡ ಹೆಣ್ಮಕ್ಳಿಗೆ ಕನೆಕ್ಟ್ ಆಗುವಂತಹ ಒಂದು ಪಾತ್ರ. ಸೊ ನನ್ನ ಪೇರೆಂಟ್ಸ್ ಆಗಿ ಸುಧಾರಾಣಿ ಮ್ಯಾಮ್ ಹಾಗೂ ಅಚ್ಯುತ್ ಸರ್ ನಟಿಸಿದ್ದಾರೆ. ಎಂಥ ಆರ್ಟಿಸ್ಟ್ ಜೊತೆ ಆಕ್ಟ್ ಮಾಡುವಂತಹ ಅವಕಾಶ ಸಿಕ್ಕಿದೆ. ಮತ್ತೆ ನಮ್ಮ ಯುವ ಅವರ ಡೆಬ್ಯೂ ಸಿನಿಮಾ, ಅವ್ರ ಡೆಬ್ಯೂ ಸಿನಿಮಾ ಅಂತ ಎಲ್ಲೂ ಅನ್ಸಲಿಲ್ಲ ಶೂಟಿಂಗ್ ಟೈಮಲ್ಲಿ. ಮೊದಲನೇ ಸಿನಿಮಾ ಅಂತ ಅನ್ಸಲೇ ಇಲ್ಲ. ಸೊ ಇಟ್ ವಾಸ್ ಸೋ ಮಚ್ ಫನ್ ಆ್ಯಂಡ್ ಬಹಳಷ್ಟು ಒಂದು ಮೆಮರೀಸ್ ತಗೊಂಡು ಈ ಒಂದು ಶೂಟಿಂಗ್ ಮುಗಿಸಿದ್ದೀನಿ ನಾನು. ಆ್ಯಂಡ್ ಅದನ್ನೆಲ್ಲ ನಾವು ಥಿಯೇಟ್ರಲ್ಲಿ ನೋಡ್ಬೋದು ಅಲ್ವಾ? 29ನೇ ತಾರೀಕು ನೋಡ್ಬೋದು. ಸರ್, ನಿಮ್ಮ ಮಾತು. ಅವರು ಎದೆ ಮೇಲೆ, ಹೃದಯ ಮೇಲೆ ಅಪ್ಪು ಸರ್ನೇ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ ನೋಡಿ. ಅವರು ಟಿ ಶರ್ಟ್ ಜೊತೆನೇ ಬಂದ್ಬಿಟ್ಟಿದ್ದಾರೆ, ಪ್ರೀತಿನ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸರ್, ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಹೊಂಬಾಳೆ ಸಂಸ್ಥೆ ಬಗ್ಗೆ ಏನು ಹೇಳೋಣ ನಾನು. ನಮ್ಮ ನಾಡು ಮತ್ತು ಕನ್ನಡ ಚಿತ್ರಮಂದಿರಗಳು ಯಾವ ಬರದಿಂದ ಒದ್ದಾಡ್ತಾ ಇದೆ, ಮಾರ್ಚ್ 29ಕ್ಕೆ ಅದು ನೀಗತ್ತೆ ಅನ್ನುವ ವಿಶ್ವಾಸ ನನಗೆ ಟ್ರೈಲರ್ ನೋಡಿದಾಗಂತೂ ಅನಿಸ್ತು. ನಾನು ಸಂತೋಷ್ ಸರಿಗೆ ಬಂದಾಗ ಕಂಗ್ರ್ಯಾಚುಲೇಷನ್ಸ್, ಹೇಗಿದ್ರೆ ಏನೂ ಕೇಳಲಿಲ್ಲ, ಒಂದೇ ಮಾತು ಹೇಳಿದೆ, ಥ್ಯಾಂಕ್ಸ್ ಅಂತ. ಪಾತ್ರ ಕೊಟ್ಟೋದಕ್ಕೆ ಹೌದು, ಬಟ್ ಕಳೆದ ವರ್ಷನೂ ತೊಗೊಳ್ಳಿ ಮತ್ತು ಈ ವರ್ಷದ ಬಿಗಿನಿಂಗಿಂದನೂ ತೊಗೊಳ್ಳಿ, ನಮಗೆ ಭರವಸೆನೇ ಇಲ್ಲದೆ ಇರುವಂಥ ಒಂದು ಪೊಸಿಷನಲ್ಲಿದ್ದಾಗ ತೊಡೆ ತಟ್ಟಿ ನಿಲ್ಲುವಂಥ ಕನ್ನಡ ಸಿನಿಮಾ ಒಂದು ಈಗ ಸದ್ಯಕ್ಕೆ ಇದೆ ಅಂತ ಹೇಳಿದ್ರೆ ಅದನ್ನು ತಂದಿದ್ದೇ ನೀವು. ಕನ್ನಡ ಪ್ರೇಕ್ಷಕನಾಗಿ, ಕನ್ನಡ ನಿರ್ದೇಶಕನಾಗಿ, ಮತ್ತು ಇಲ್ಲೇ ನನ್ನ ಅಳಿವು ಉಳಿವು ನೋಡ್ಕೋಬೇಕು ಅನ್ನುವಂತಹ ಒಬ್ಬ ಕನ್ನಡಿಗನಾಗಿ
ನನಗೆ ತುಂಬ ಖುಷಿ ಹೆಮ್ಮೆ ಆಗ್ತಾ ಇದೆ. ಆಮೇಲೆ ಅದು ಹೆಂಗಾಗತ್ತೆ ಅಂದ್ರೆ ನಮ್ಗೆ ಒಂಥರ ಸ್ವಲ್ಪ ಇಮೋಷನ್ಸ್ ಜಾಸ್ತಿ ಇರುತ್ತೆ. ನಾವು ಮೈತ್ರಿ ಮಾಡಿದಾಗಿಂದ ಅವ್ರ ಮನೆಯಲ್ಲಿ ಇದಾಗ್ತಾ ಇತ್ತು. ಪಾರ್ವತಮ್ಮ ಅವ್ರು ನನಗೆ ಕೈಯಾರೆ ಊಟ ಹಾಕಿ ತಿನ್ನಪ್ಪ ಅಂತ ಹೇಳಿದ್ರು, ಹಂಗೆಲ್ಲ ಇತ್ತಲ್ಲ. ಹಾಗೆಲ್ಲ ನಾವು ಯುವ ನೋಡ್ಬೇಕಾದ್ರೆ ಹುಡುಗ ಆಗಿದ್ದ ಅಂತ. ಈಗ ಹೊತ್ತು ನಾಯಕ ನಟ ಆಗಿಲ್ಲ, ನಾಯಕನಾಗುವ ಪರಿಸ್ಥಿತಿಯಲ್ಲಿ ಬಂದಿದ್ದಾನಲ್ಲ. ಇಂಡಸ್ಟ್ರಿ ನೀಡಾಡೋ ಒಬ್ಬ ನಾಯಕನ. ಅದಕ್ಕೋಸ್ಕರ ಒಬ್ಬ ಹಾರ್ಟ್ ಫೆಲ್ಟ್ ಅಭಿಮಾನಿಯಾಗಿ ಮತ್ತು ಖುಷಿಯಾಗಿ ಹೇಳ್ತಾ ಇದ್ದೀನಿ. ಅದು ಹೇಳ್ಬೋದು ಅಂದರೆ ಇವತ್ತು ನಾವು ಆ್ಯಕ್ಟ್ ಮಾಡಿದ್ದೀವಿ, ಇಲ್ಲೊಂದು ಇದರಲ್ಲಿ ಮಾಡಿದ್ದೀವಿ, ಹಾಗಾಗಿ ಎಲ್ಲರೂ ಹೊಗಳಬೇಕು ಅಂತ ಹೇಳಿ ಅನಿಸಿ ಹೇಳುವಂಥದ್ದು ಬೇರೆ. ಬಟ್ ಮಾತಿನ ಧಾಟಿಯಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ದಟ್ ಇದು ಬೇಕೇ ಬೇಕಿತ್ತು. ಆಮೇಲೆ ಅದು ಟ್ರೈಲರ್ ನೋಡಾದ್ಮೇಲೆ ಒಂದೇ ಒಂದು ಟ್ರೈಲರ್ ಮುಗಿದ ಕೂಡಲೇ ಫಸ್ಟ್ ಟೈಮ್ ನಮ್ಗೆ ಅನಿಸಿದ್ದು ಅನ್ನೋ ಒಂದು ಫೀಲಿಂಗ್ ಬರುತ್ತಲ್ಲ, ಅದು ತಂದು ಕೊಟ್ಟಕ್ಕೆ ಸಂಸ್ಥೆಗೆ. ಆಮೇಲೆ ಒಂದು ನಾವು ಹೇಳ್ತೀವಿ ಒಬ್ಬ ನಿರ್ಮಾಪಕರಿಗೆ ಒಂದು ಲೆವೆಲಿನ ಕಮಿಟ್ಮೆಂಟ್ ಇರ್ಬೋದು ಅಂತೇಳಿ. ಬಟ್ ಆ ಕಮಿಟ್ಮೆಂಟ್ ಲಿಮಿಟ್ ಎಷ್ಟಿದು ಅಂತ ಹೇಳಿದಾಗ ನೋಡಿ, ಒಂಬಾಳೆ ನೋಡಿ ಕಲೀರಿ ಅನ್ನುವಂಥದ್ದು ಇವತ್ತು ಇಡೀ ಇಂಡಿಯಾದಲ್ಲಿ ಅದೊಂಥರ ಬೆಂಚ್ ಮಾರ್ಕ್ ಥರ ಆಗಿಬಿಟ್ಟಿದೆ. ಅದು ಇವಾಗಿಂದಲ್ಲ, ನಾವು ನಿನ್ನಿಂದಲೇ ಆಗ್ತಾ ಇರ್ಬೇಕಾದ್ರೂ ನೋಡ್ತಾ ಇದ್ವಿ. ಅದು ಇವತ್ತು ನಾವು ಗೆದ್ದಿದ್ದೀವಿ ಅಂತಲ್ಲ, ಅದು ಹಣ ಯಾರ ಹತ್ರನೂ ಇರ್ಬೋದು, ಹಣ ಮಾಡ್ಬೋದು, ಬಟ್ ಒಂದು ಬ್ರ್ಯಾಂಡಾಗಿ ನಿಲ್ಲುವಂಥದ್ದು ಮತ್ತು ಕನ್ನಡದ ಬ್ರ್ಯಾಂಡಾಗಿ ನಿಲ್ಲುವಂಥದ್ದಕ್ಕೆ. ಅದಕ್ಕೆ ಎಲ್ರಿಗೂ ಆ ತಂಡದಲ್ಲಿರುವಂಥವ್ರು, ಮುಖ್ಯವಾಗಿ ನಿರ್ಮಾಪಕರಾಗಿರುವಂಥ ವಿಜಯ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಆ್ಯಂಡ್ ನಾನು ಹೇಳ್ತೀನಿ ಅಂದರೆ ಬೈ ಡಿಫಾಲ್ಟಾಗಿ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಸಂತೋಷ್ ಅವರು. ಬಟ್ ಬೈ ಡಿಫಾಲ್ಟಾಗಿ ಒಂದು ದೊಡ್ಡ ಮಳೆ ಬಂದು ಈ ಬರ ನೀಗತ್ತೆ. ಅದಕ್ಕೋಸ್ಕರ 29 ಯಾಕೆ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಕಾಯ್ತಾ ಇದ್ದೀರಾ? ಸೊ ಅದಕ್ಕಾಗಿ ಮತ್ತೆ ಎರಡಾಗಿ ಇಷ್ಟು ನಾನು ಯಾವತ್ತು ಈ ಇಂಥ ಸಂದರ್ಭಕ್ಕೆ ಬಂದಿಲ್ಲ. ಹೂ ಜೊತೆ ನಾರು ಸ್ವರ್ಗ ಸೇರ್ತು ಅಂದಂಗೆ ಈ ಹೊಸಪೇಟೆ ಅವರು ಅಪ್ಪು ಸರ್ ಮೇಲೆ ಇಟ್ಟಿರೋ ಪ್ರೀತಿಯ ಭಾಗವಾಗಿ ನಾನೂ ಭಾಗಿಯಾಗಿರೋದಕ್ಕೆ ತುಂಬ ಋಣಿ ಇದೆ. ನನ್ನಿ, ಥ್ಯಾಂಕ್ ಯು. ಸೋ ಸ್ವೀಟ್ ಸರ್. ನಾನು ತುಂಬ ಈ ಥರ ಪ್ರೀ ರಿಲೀಸ್ ಇವೆಂಟು ಎಲ್ಲ ಮಾಡ್ತಿರ್ತೀನಲ್ಲ, ನಾನು ಒಂದು 2-3 ಸ್ಟೇಜಲ್ಲಿ